ಏನಾಯ್ತು? ಯಾಕೆ ಹೀಗಿದ್ದೀರಾ? ತುಂಬಾ ಬೇಜಾರಾಗ್ತಾ ಇದೆಯಾ? ಮುಂಚೆ ತರ ಇರೋಕಾಗ್ತಾ ಇಲ್ವಾ? ಮನ್ಸಿಗೆ ಭಾರ ಅನ್ನಿಸ್ತಾ ಇದೆಯಾ? ಒಬ್ಬಂಟಿ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಈ ಜಗತ್ನಲ್ಲಿ ನನ್ಗೋಸ್ಕರ ಯಾರು ಇಲ್ವಾ? ನನ್ಗೆ ಯಾಕೆ ಹೀಗಾಗುತ್ತೆ? ಎಲ್ರು ನನ್ ಜೊತೆ ಯಾಕೆ ಹೀಗ್ ಮಾಡ್ತಾರೆ? ನಾನು ಒಬ್ಬಂಟಿ ಆಗಿದ್ದೀನಿ, ಹೀಗೆಲ್ಲ ಅನ್ನಿಸ್ತಾ ಇದೆಯಾ? ಹಾಗ ಅನ್ಕೊಳ್ಬೇಡಿ. ಎಲ್ರಿಗೂ ಅವ್ರ ಲೈಫ್ ನಲ್ಲಿ ಒಂದಲ್ಲ ಒಂದ್ಸಲ ಆದ್ರೂ ಹೇಗ್ ಅನ್ಸಿರುತ್ತೆ. ಈ ಒಬ್ಬಂಟಿತನವನ್ನ ದೂರ ಮಾಡ್ಕೊಳ್ಳೋದಕ್ಕಾಗಿ ಎಲ್ಲರೂ ತಮ್ಮ ತಮ್ಮದೇ ಆದ ವೇಗಳನ್ನ ಹುಡ್ಕೊಳ್ತಾರೆ. ಕೆಲವೊಬ್ರು ರಿಲೇಶನ್ಶಿಪ್ ಗಳಲ್ಲಿ ಬರ್ತಾರೆ, ಇನ್ ಕೆಲವೊಬ್ರು ತಮ್ಮದೇ ಆದ ಸ್ಕಿಲ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋತಾರೆ. ಈ ರಿಲೇಶನ್ಶಿಪ್ ನಲ್ಲಿ ಇರೋರ್ಗೆ ಯಾವುದೇ ರೀತಿಯಾದ ಯೂಸ್ ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿರೋದು ಓನ್ಲಿ ಫೇಕ್ ಫೇಸಸ್. ರಿಯಲ್ ಕನೆಕ್ಷನ್ಸ್ ಅಂತೂ ಇರೋಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಅವ್ರವ್ರದೇ ಆದ ಒಂದೊಂದು ಚಾಯ್ಸ್ ಗಳನ್ನ ಹೊಂದಿರ್ತಾರೆ. ನಾವು ನಮ್ ಚಾಯ್ಸ್ ತರಾನೇ ಅವ್ರು ಇರ್ಬೇಕು ಅಥವಾ ನಾವು ಹೇಗ್ ಹೇಳ್ತೇವೆ ಹಾಗೆ ಅವ್ರು ಇರ್ಬೇಕು ಅಂದ್ರೆ ಯಾವ್ದು ಕೂಡ ಆಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿರೋ ವೀಕ್ನೆಸ್ ಗಳನ್ನ ತಿಳ್ಕೊಂಡು ನಮ್ಮನ್ನ ಪದೇ ಪದೇ ಆ ವಿಷಯದಿಂದ ಹೀಯಾಳಿಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಹೇಳೋದೇನಂದ್ರೆ, ಅಲ್ಲಿ ಭಾವನೆಗಳು ಸಮನಾಗಿದ್ದಾಗ ಅಥವಾ ಅವರು ಇವರನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದಾಗ, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಬಿಲಿಟಿ ಇದ್ದಾಗ ಮಾತ್ರ ಒಂದು ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಹೋಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾವ್ದೇ ರಿಲೇಶನ್ಶಿಪ್ ಆಗಿರ್ಲಿ, ಅದು ಪ್ರೀತಿನೇ ಆಗಿರ್ಲಿ, ಸ್ನೇಹನೇ ಆಗಿರ್ಲಿ, ಮನೆಯವ್ರ ಜೊತೆ ಸಂಬಂಧನೇ ಆಗಿರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅದು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಎಲ್ಲರ ಜೊತೆ ಎಲ್ಲರೂ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಳ್ಬೇಡಿ. ಕೆಲವೊಂದ್ಸಲ ನಮ್ಗೆ ಇಷ್ಟ ಇರೋದು ಅವ್ರಿಗೆ ಇಷ್ಟ ಆಗಿರಲ್ಲ, ಕೆಲವರಿಗೆ ಅವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗಲ್ಲ. ಇದೇ ರೀತಿ ಹೊಂದ್ಕೊಂಡು ಹೋಗೋದೇ ಜೀವನ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಕೆಲವ್ರ ಜೊತೆ ಹೊಂದ್ಕೊಳಕ್ ಆಗುತ್ತೆ, ಇನ್ನು ಕೆಲವೊಬ್ಬರ ಜೊತೆ ಹೊಂದ್ಕೊಳಕ್ ಆಗೋದಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆಯವರ ಮೇಲೆ ನಾವು ಅವಲಂಬನೆಯನ್ನ ಹೊಂದೋದನ್ನ ಕಮ್ಮಿ ಮಾಡ್ಬೇಕು. ಅಂದ್ರೆ ಡಿಪೆಂಡೆಂಟ್ ಆಗಿರೋದನ್ನ, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದನ್ನ ನಾವು ಕಲಿಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೇನ್ ಇಷ್ಟ, ನಮ್ಗೇನ್ ಕಷ್ಟ ಆಗುತ್ತೆ, ನಾವೇನ್ ಮಾಡಿದ್ರೆ ಬೆಟರ್, ನಾವೇನ್ ಹಾಕಿದ್ರೆ ನಮ್ಗೆ ಚೆನ್ನಾಗ್ ಅನ್ಸುತ್ತೆ, ನಮ್ಮ ಬದುಕನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲಕ್ಕಿಂತಲೂ ಮೊದಲು ನಮ್ಮ ಜೊತೆ ನಾವು ಬೆರೆಯೋದನ್ನ ಕಲಿಬೇಕು. ಬೇರೆಯವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರು ನಮ್ಮನ್ನ ಪ್ರೀತಿಸ್ಲಿ, ನಮಗ್ ಸಮಯ ಕೊಡ್ಲಿ, ಕಾಳಜಿ ಕೊಡ್ಲಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನಮಗ್ ನಾವು ಸಮಯ ಕೊಡೋಣ, ನಮಗ್ ನಾವು ಕಾಳಜಿಯನ್ನ ತೋರಿಸೋಣ, ನಮ್ಮನ್ನ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದರಿಂದ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ಆಗೋ ಬದಲಾವಣೆಗಳು ಬದುಕನ್ನೇ ಬದಲಾಯಿಸುತ್ತೆ. ಬೇರೆಯವ್ರು ನಮ್ ಜೊತೆ ಇರ್ಬೇಕು, ನಮ್ ಲೈಫ್ ಲಾಂಗ್ ಅವ್ರು ನಾವ್ ಹೇಳೋ ಹಾಗೆ ಕೇಳ್ಬೇಕು, ಲೈಫ್ ಟೈಮ್ ನಮ್ ಜೊತೆ ಇರ್ಬೇಕು, ಹಾಗೆ ಹೀಗೆ ಅನ್ಕೊಳ್ಳೋಕ್ಕಿಂತ ಅವ್ರಿಗೂ ಅವರೇ ಆದ ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ ತಕ್ಕ ನಾವಿರ್ಬೇಕು, ನಮಗೂ ನಮ್ಮದೇ ಆದ ಫೀಲಿಂಗ್ಸ್ ಇರುತ್ತೆ, ನಮ್ ಫೀಲಿಂಗ್ಸ್ ತಕ್ಕ ಅವ್ರಿರ್ಬೇಕು. ಎಲ್ಲ ಆಗ್ಬೇಕು ಅಂದ್ರೆ ಒಂದು ಸರ್ಟನ್ ಟೈಮ್ ಲಿಮಿಟ್. ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳಿದ್ನಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಈಸ್ ಯು ಫಸ್ಟ್ ಅಂಡ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಅಂಡ್ ಹೂ ಆರ್ ಯು. You are the best and you can do anything and you will do for yourself only. ನಿಮ್ಮ ಬದುಕಿಗೋಸ್ಕರ ಬೇರೆಯವ್ರನ್ನ ಬದಲಾಗು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಬದುಕಿಗೋಸ್ಕರ ನೀವು ಬದಲಾಗಿ. ನಿಮ್ಮಲ್ಲಾಗೋ ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಬದುಕನ್ನ ಬದಲಾಯಿಸುತ್ತೆ, ನಿಮ್ಮ ಖುಷಿಯನ್ನ ದುಪ್ಪಟ್ಟಾಗಿ ಮಾಡುತ್ತೆ. ಯಾವತ್ತು ಯಾರ ಮೇಲೂ ಡಿಪೆಂಡೆಂಟ್ ಆಗ್ಬೇಡಿ. ನಿಮ್ಮಲ್ಲಿರೋ ನೋವು ಏನಂತ ನಿಮಗ್ ಗೊತ್ತು, ನಿಮ್ಮಲ್ಲಿರೋ ಸ್ಟ್ರೆಂತ್ ಏನಂತ ನಿಮಗ್ ಗೊತ್ತು. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮನ್ನ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬೇರೆಯವ್ರನ್ನ ನಿಮ್ಮ ಸಂತೋಷಕ್ಕಾಗಿ ನೀವು ಯೂಸ್ ಮಾಡ್ಕೊಳ್ಳೋದು ಬೇಡ, ಅಥವಾ ಬೇರೆಯವರ ಸಂತೋಷಕ್ಕಾಗಿ ನೀವು ಅವ್ರಿಗೆ ಯೂಸ್ ಆಗೋದು ಬೇಡ. ಎಲ್ರಿಗೂ ಇವಾಗ ಫೋನ್ ಈಸ್ ಅ ಬೆಸ್ಟ್ ಫ್ರೆಂಡ್, ಐ ನೋ ದಟ್. ಅದರಿಂದ ಒಳ್ಳೆ ಉಪಯೋಗಗಳನ್ನ ತಗೊಳ್ಳಿ. ನಿಮ್ಗೆ ಏನಾಗುತ್ತೋ ಹೆಚ್ಚು ಅದರಿಂದ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಬೇರೆಯವರಲ್ಲಿ ಖುಷಿ ಹುಡುಕೋಕ್ಕಿಂತ ಮುಂಚೆ ನಿಮ್ಮೊಳಗೆ ನೀವು ಖುಷಿನ ಹುಡ್ಕೊಳ್ಳಿ. ನೀವು ಏನಂತ ನಿಮ್ಗೆ ಗೊತ್ತು, ಯಾವ್ದು ನಿಮ್ಗೆ ಒಳ್ಳೇದಂತ ಕೂಡ ನಿಮ್ಗೆ ಗೊತ್ತು. ಅದನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿಯಾಗಿ ನಿಮ್ಮ ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು. ಚಾನ್ಸ್ ಟು ಗಿವ್ ಯು ಯುವರ್ ಬೆಟರ್ ಟು ಯುವರ್ ಸೆಲ್ಫ್. ಒಬ್ಬಂಟಿ ಆಗಿರೋದ್ರಿಂದ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ತೀರಾ. ಅದು ನಿಮ್ಗೊಂದು ಚಾನ್ಸ್ ಅಂತ ತಿಳ್ಕೊಳ್ಳಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ.